ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಇವತ್ತು ಹೇಗ್ ಪನ್ನೀರ್ ರೋಲ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಇವಾಗ ಯಾವ ಥರ ಮಾಡ್ತೀನಿ ಅಂತ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸೊ ಇವಾಗ ಎಗ್ ಪನ್ನೀರ್ ರೋಲ್ ಬೇಕಾಗಿರೋದು ಮೈನ್ ಪನ್ನೀರು ಮತ್ತು ಎಗ್ಗು ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಮತ್ತು ಗರಂ ಮಸಾಲ ಮತ್ತು ಕುಮುನಿ ಪೌಡ್ರು ಮತ್ತು ಅರ್ಶಿನ ಪೌಡ್ರು ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ನೀವು ಬೇಕಾದರೆ ಮೆಣಸಿನ್ಕಾಯಿ ಹಾಕಂತೀವಿ ಅಂದರೆ ಮೆಣಸಿನ್ಕಾಯಿ ಹಾಕೋಬೋದು, ಬಟ್ ನಾನು ಹಾಕ್ಕಂತಿಲ್ಲ. ಸೊ ನೀವು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇಷ್ಟು ಆ್ಯಕ್ಚುಲಿ ಬೇಕಾಗಿರೋದು. ಇವಾಗ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸೊ ಇವಾಗ ಒಂದು ಬಾಣಲಿ ತಗೊಂಡು ಅದ್ರಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಈಗ ಸ್ವಲ್ಪ ಈರುಳ್ಳಿ ಹಾಕೋಬೇಕು ಮತ್ತು ಕ್ಯಾಪ್ಸಿಕಮ್ ಹಾಕೊಂಡಿರೋದು ಹಾಕೊಬಿಡ್ಬೇಕು. ಅದನ್ನು ಕ್ಲೀನಾಗಿ ಕಲಿಸ್ಕೋಬೇಕು. ಈಗ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕಲಿಸ್ಕೋಬೇಕು. ಸ್ವಲ್ಪ ಹಸಿ ಸ್ಮೆಲ್ ಹೋಗೋದನ್ನು ಕಲಿಸ್ಕೋಬೇಕು. ಸ್ವಲ್ಪ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲ್ತ್ಕೋಬೇಕು, ಇಲ್ಲಾಂದರೆ ಒಂಥರ ಸೀದೋಗುತ್ತೆ ಹೈ ಫ್ಲೇಮಲ್ಲಿ ಆಗಿಬಿಟ್ರೆ. ಇದಕ್ಕೆ ಸ್ವಲ್ಪ ಪನ್ನೀರ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ. ಇವಾಗ ಉಪ್ಪು, ಖಾರ ಮತ್ತು ಗರಂ ಮಸಾಲೆ ಎಲ್ಲ ಇದೆಯಲ್ಲ ಅದನ್ನು ಹಾಕೊಬಿಡ್ಬೇಕು. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 2 to 3 ಮಿನಿಟ್ಸ್ ಕ್ಲೀನಾಗಿ ಇದು ಮಾಡ್ಕೊಳ್ಳೋಣ, ಬೇಯಿಸ್ಕೋಬೇಕು. ಸೊ ಇವಾಗ ನೋಡ್ಬೋದು ನೀವು, ಕ್ಲೀನಾಗಿ ಒಂದು 2 ಮಿನಿಟ್ಸ್ ಆದಮೇಲೆ ಕ್ಲೀನಾಗಿ ಕುಕ್ ಆಗಿದೆ. ಸೊ ಇವಾಗ ಇದನ್ನು ಸೈಡಿಗೆ ಇಟ್ಕೊಬಿಡೋಣ. ಸೊ ಇವಾಗ ಎಗ್ ಹಾಕ್ಕೊಂಡು ಎಗ್ ರೋಲ್ ಮಾಡೋಣ. ಈಗ ಈ ಬೌಲಿಗೆ ಒಂದು 2 ಎಗ್ ತಗೊಂಡು ಹೊಡೆದಾಕಬಿಡೋಣ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕೋಣ. ಸೊ ಇದಕ್ಕೆ ಸ್ವಲ್ಪ ಪೆಪ್ಪರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಸೊ ಇವಾಗ ಕ್ಲೀನಾಗಿ ಕಲ್ಸ್ಕೊಂಡಿದ್ದೀನಿ. ಸೊ ಇವಾಗ ಪ್ಯಾನ್ ಮೇಲೆ ಹಾಕೋಣ. ಸೊ ಹೀಟ್ ಮಾಡಿ ಅದ್ರ ಮೇಲೆ ಹಾಕೋಣ. ಈಗ ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕ್ಲೀನಾಗಿ ಕಲ್ಸ್ಕೊಳ್ಳೋಣ ನೋಡೋಣ, ಇಲ್ಲಾಂದರೆ ಅಲ್ಲೇ ಅಂಟ್ಕೊಬಿಡೋದು ಬರಲ್ಲ ಬೇಕಾದ್ರೆ. ಈಗ ಹಂಚು ಕಾದಿದೆ. ಸೊ ಅದ್ರ ಮೇಲೆ ಎಗ್ ಹಾಕೋಣ. ಈಗ ಅದ್ರ ಸುತ್ತ ಸ್ವಲ್ಪ ಎಣ್ಣೆ ಬಿಟ್ಟು ಮತ್ತೆ ಅದ್ರ ಮೇಲೆ ಚಪಾತಿ ಹಾಕೊಬಿಡೋದು. ಸೊ ಇವಾಗ ಅದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಚಪಾತಿನ ಕ್ಲೀನಾಗಿ ಹಾಕ್ಬೇಕು. ಅದನ್ನು ಒಂದು 5 ನಿಮಿಷ, ಒಂದು 2 to 3 ಮಿನಿಟ್ಸು ಕ್ಲೀನಾಗಿ ಅಂಟ್ಕೊಳ್ಳಿ. ಸೊ ಲೋ ಫ್ಲೇಮಲ್ಲೇ ಮಾಡಿಗೆ, ಇಲ್ಲಾಂದರೆ ಕೆಳಗಡೆ ಎಲ್ಲ ಸುಟ್ಟೋಗುತ್ತೆ. ಸೊ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಅದನ್ನು. 2 ಮಿನಿಟ್ಸ್ ಆಗಿದೆ ಈಗ. ಸೊ ಇವಾಗ ಕ್ಲೀನಾಗಿ ಎತ್ಕೊಬಿಡೋಣ, ತಿರ್ಸ್ಕೊಬಿಡೋಣ ಅದನ್ನು, ಇಲ್ಲಾಂದರೆ ಅಲ್ಲೇ ಸುಟ್ಟೋಗುತ್ತೆ. ಈ ಕಡೆ ಒಂದು 30 ಸೆಕೆಂಡ್ಸ್ ಹಂಗೆ ಹೀಟ್ ಆಗಲಿ, ಬಿಕಾಸ್ ಕೆಳಗಡೆ ಇರೋದು ಹಸಿ ಹಸಿ ಇರಬಾರ್ದಲ್ಲ ಅದಕ್ಕೆ. ಸೊ ಇವಾಗ ಒಂದು 30 to 1 ಮಿನಿಟ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬಿಡ್ರಾಕ. ಪನ್ನೀರ್ ದೋಸೆ. ಸೊ ಇವಾಗ ಅದನ್ನ ಎತ್ಕೊಬಿಟ್ಟು ಸೈಡ್ಗೆ ಇಟ್ಕೊಬಿಡೋಣ. ಕ್ಲೀನಾಗಿ ಆಗಿದೆ. ಸೊ ಇವಾಗ ನಾನು ಟೊಮೊಟೊ ಸಾಸ್ ಯೂಸ್ ಮಾಡ್ತಿಲ್ಲ. ಸೊ ಟೊಮೊಟೊ ಸಾಸ್ ಇಲ್ಲ ಮಯೋನೈಸು. ಸೊ ಯಾಕಂದರೆ ಅದನ್ನು ಸೊ ಡಯಟ್ ಥರ ಮಾಡ್ತಾ ಇರೋದಕ್ಕೆ. ಸೊ ಅದಕ್ಕೆ ನೀವು ಈ ಥರ ಮೊಸರು ಮತ್ತು ಉಪ್ಪು ಮತ್ತು ಖಾರ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಈ ಥರ ಮಯೋನೈಸ್ ಇದು ಕೆಚಪ್ ಥರ ಮಾಡ್ಕೊಳ್ರಿ. ಸೊ ಚೆನ್ನಾಗಿ ಬರುತ್ತೆ. ಸೊ ಲಾಸ್ಟ್ ಟೈಮ್ ಟ್ರೈ ಮಾಡಿದ್ವಲ್ಲ, ಸೊ ಅದಕ್ಕೆ ಈ ಸರಿ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಟೈಮು ಬರೀ ಎಗ್ ರೋಲ್ ಮಾಡಿದ್ವಿ. ಸರಿ ಪನ್ನೀರ್ ವಿತ್ ಎಗ್ ರೋಲ್ ಮಾಡ್ತಾಯಿದ್ವಿ. ಸೊ ಅದಕ್ಕೆ ಅದೇ ಥರ ಯೂಸ್ ಮಾಡ್ತೀನಿ. ಸೊ ನೀವು ಇದೇ ಥರ ಟ್ರೈ ಮಾಡಿ. ತಿನ್ನಲ್ಲ ಅಂದರೆ ಸಾಸು ಮತ್ತು ಮಯೋನೈಸು. ಸೊ ನೀವು ಇದೇ ಥರ ಮಾಡ್ಕೊಂಡು ಒಂದು ಸಲ ಅದ್ರ ಮೇಲೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ. ಆ್ಯಕ್ಚುಲಿ ಸ್ವಲ್ಪ ಗಟ್ಟಿದ್ರೆ ಚೆನ್ನಾಗಿರುತ್ತೆ ಮೊಸರು. ಸುಮ್ಮನೆ ಈ ಥರ ಕ್ಲೀನಾಗಿ ಬೇಗ ಬಾರಿ. ಈ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಜಾಸ್ತಿನೇ ಆಯಿತು. ಸೊ ಸಾಕು, ಚೆನ್ನಾಯಿತು. ಇವಾಗ ಅದ್ರ ಮೇಲೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಈರುಳ್ಳಿ ಹಾಕೊಳ್ರಿ. ಇವಾಗ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರ್ನ, ಇವಾಗ ಅದನ್ನ ಅದ್ರ ಮೇಲೆ ಆ್ಯಡ್ ಮಾಡೋಣ. ಸೊ ಇವಾಗ ಪನ್ನೀರ್ ರೋಲ್ ರೆಡಿ ಆಗಿದೆ. ಸೊ ಇದನ್ನು ಮುಡಿಸ್ಕೊಂಡು ತಿನ್ನೋದು ಒಂದೇ ಬಾಕಿ. ಸೊ ಯಾವ ಥರ ಐತೆ ಅಂತ ಒಂದು ಸಾರಿ ತಿಂದ್ಬಿಟ್ಟು ಹೇಳ್ತೀನಿ. ಸೊ ಲೆಟ್ಸ್ ಗೋ. ಸೊ
ಸೊ ಇವಾಗ ನೋಡ್ಬೋದು ಫೈನಲ್ಲಿ ಎಗ್ ಪನ್ನೀರ್ ರೋಲ್ ರೆಡಿ ಆಗಿದೆ. ಇವಾಗ ತಿನ್ಬಿಟ್ಟು ಯಾವ ಥರ ಐತೆ ಅಂತ ಟೇಸ್ಟ್ ಹೇಳ್ತೀನಿ. ಸೊ ಲೆಟ್ಸ್ ಗೋ. ಚೆನ್ನಾಗಿ ಮಾತ್ರ ಸಕ್ಕತ್ತಾಗೈತೆ. ಯಾವ್ದಾದ್ರು ನಿಮ್ಮ ಮನೆಯಲ್ಲಿ ಚಿಕನ್ ಮತ್ತೆ ಎಗ್ ತಿಂದೇ ಇರೋರು ಇದೇ ತರ ಒಂದ್ಸರಿ ಪನ್ನೀರ್ ರೋಲ್ ಟ್ರೈ ಮಾಡ್ಕೊಂಡ್ರಿ. ಎಗ್ ತಿನ್ನಲ್ಲ ಅಂದ್ರೆ ಎಗ್ ತಿಂತೀವಂದ್ರೆ ಇದೇ ತರ ಎಗ್ ಹಾಕೊಂಡು ಸ್ವಲ್ಪ ಪನ್ನೀರ್ ಹಾಕೊಂಡು ಆಡ್ ಮಾಡ್ಕೊಂತೀನಿ. ಎಕ್ಸ್ಪೆಷಲಿ ಯಾರು ಡಯಟ್ ಮಾಡ್ತಿರ್ತಾರೆ ನೋಡು, ಮತ್ತೆ ಜಿಮ್ಗೆ ಹೋಗಿರ್ತಾರ ಅಂತವ್ರು ಟ್ರೈ ಮಾಡಿ. ಬಿಕಾಸ್ ಯಾಕಂದ್ರೆ ಅವರೆಲ್ಲ ಡಯಟ್ ಅಲ್ಲಿ ಇರ್ತಾರಲ್ಲ, ಸೊ ಅದರಿಂದ ರೈಸ್ ಅದು ತಿನ್ನಲ್ಲ ಅನ್ನೋರು ಬಾಕ್ಸ್ಗೂ ಟ್ರೈ ಮಾಡ್ಕೊಂಡು ಹೋಗ್ಬೋದು. ಸಾಕಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೊಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಹೆಂಗಿತ್ತಮ್ಮ? ಚೆನ್ನಾಗಿತ್ತಾ? ನಿನಗೆ ಹೆಂಗ ಅನಿಸ್ತಾ? ಇನ್ನ ಚೆನ್ನಾಗೈತಾ? ಸೊ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ತರ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ಸೊ ಮಚ್.